ಹಾಯ್ ಹಲೋ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇವತ್ತು ನಾನು ಡಿಸೈನ್ ಅಂಡ್ ಡ್ರಾಫ್ಟಿಂಗ್ C20 ಸಿಲೆಬಸ್ ನ 4th ಸೆಮಿಸ್ಟರ್ ಆಟೋಮೊಬೈಲ್ ವಿದ್ಯಾರ್ಥಿಗಳಿಗೆ ಇರುವಂತಹ ಸಬ್ಜೆಕ್ಟ್ ಆಗಿದೆ. ಇದರ ಮೊದಲ ವೀಕ್ ನಲ್ಲಿ ಎರಡನೆಯ ಟಾಪಿಕ್ ಅಂತ ತಗೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಎರಡನೆಯ ಏನು ಕ್ಲಾಸ್ ಇದೆಯೋ ಇದನ್ನ ನಾವಿವತ್ತು ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇದರಲ್ಲಿ ಫಸ್ಟ್ ಬರ್ತಾ ಇರೋದು ಯಂಗ್ಸ್ ಮಾಡ್ಯುಲಸ್, ಅದಾದ್ಮೇಲೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಥವಾ ಶೇರ್ ಮಾಡ್ಯುಲಸ್ ಅಂತೀವಿ, ಅದಾದ್ಮೇಲೆ ಬಲ್ಕ್ ಮಾಡ್ಯುಲಸ್ ಅಂತ ಬರ್ತದೆ ಅಥವಾ ರಿಜಿಡಿಟಿ ಮಾಡ್ಯುಲಸ್ ಅಂತಾನು ಕರಿತೀವಿ. ಇದಾದ್ಮೇಲೆ CG ಮತ್ತು MI, ಇದರ ಬಗ್ಗೆ ಸೆಂಟರ್ ಆಫ್ ಗ್ರಾವಿಟಿ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ, ಇದರ ಬಗ್ಗೆ ಬ್ರೀಫ್ ಆಗಿ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಟಾಪಿಕ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಥವಾ ಯಂಗ್ಸ್ ಮಾಡ್ಯುಲಸ್ ಅಂತ ಕರಿತೀವಿ, ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಳಿ, ನಾನು ಹೇಳಿದ್ದೆ ನಿನ್ನೆ ಹುಕ್ಸ್ ಲಾದಲ್ಲಿ ಏನ್ ಬರುತ್ತೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ವಿದಿನ್ ಇಟ್ಸ್ ಇಲಾಸ್ಟಿಕ್ ಲಿಮಿಟ್ ಅಂತ ಹೇಳಿದೆ. ಅಂದ್ರೆ ಯಾವುದೇ ಒಂದು ಇಲಾಸ್ಟಿಕ್ ಲಿಮಿಟ್ ಅಂದ್ರೆ ತನ್ನ ಒಂದು ಪರ್ಮನೆಂಟ್ ಡಿಫಾರ್ಮೇಶನ್, ಅದು ಹರಿದೋಗುವುದು, ಕಟ್ ಆಗುವಂಥದ್ದು, ಯಾವುದೇ ಒಂದು ಪರ್ಮನೆಂಟ್ ಡಿಫಾರ್ಮೇಶನ್ ಆಗದೆ ಇದ್ದ ರೀತಿಯಲ್ಲಿ ನಾವು ಅದಕ್ಕೆ ಒಂದು ಲೋಡ್ ಅನ್ನು ಹಾಕಿದಾಗ ಏನ್ ಮಾಡುತ್ತೆ, ಆ ಮಟೀರಿಯಲ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್. ಅದನ್ನ ನಾವು ಏನಂತ ಕರಿತೀವಿ, ಇಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಇದನ್ನೇ ಹುಕ್ಸ್ ಲಾದಲ್ಲಿ ಹೇಳಿರುವಂತದ್ದು. ಸೊ ಅದ್ರಲ್ಲಿ ನೋಡ್ಕೋಬಹುದು, ಅಕಾರ್ಡಿಂಗ್ ಟು ಹುಕ್ಸ್ ಲಾದಲ್ಲಿ ಏನಿದೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಕರೀತಾರೆ. ನೋಡಿ ಇಲ್ಲೇನ್ ಬಂತು, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಹೇಳ್ದ. ನೋಡಿ, ಈಗ ಇದನ್ನ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ. ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಯನ್ನ ನಾವು ಅದನ್ನ ತೆಗಿಬೇಕಂತ ಹೇಳಿದ್ರೆ ಅದನ್ನ ಏನ್ ಮಾಡ್ಕೋಬೇಕಾಯ್ತು, ಈಕ್ವಲ್ಸ್ ಸೈನ್ ಅನ್ನು ಯೂಸ್ ಮಾಡ್ಬೇಕಾಯ್ತು. ಈ ಪ್ರಪೋರ್ಷನಾಲಿಟಿ ಸೈನ್ ಹೋದಾಗ ಈಕ್ವಲ್ಸ್ ಸೈನ್ ಅನ್ನು ಯೂಸ್ ಮಾಡಿದ್ವಿ. ಇದನ್ನ ಯೂಸ್ ಮಾಡಿದ್ಮೇಲೆ ಒಂದು ಅಥವಾ ಏನೇ ಒಂದು ಆಲ್ಫಾಬೆಟ್ ಅನ್ನು ಯೂಸ್ ಮಾಡ್ತೀವಿ, ಅದನ್ನ ಏನಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿದ್ವಿ. ಇಲ್ಲಿ ಈ ಏನ್ ಕಾನ್ಸ್ಟೆಂಟ್ ಯೂಸ್ ಮಾಡ್ತಿದೀವೋ ಇದನ್ನ ಏನಂತ ಕರಿತೀವಿ ನಾವು, ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಥವಾ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತ ಕರಿತೀವಿ, ಅಥವಾ ಅದನ್ನೇ ನಾವು ಕ್ಲಿಯರ್ ಕಟ್ ಆಗಿ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳ್ಬೋದು. ಸರಿನಾ? ಇದನ್ನ ಏನಂತ ಕರಿತೀವಿ ನಾವು, ಯಂಗ್ಸ್ ಮಾಡ್ಯುಲಸ್ ಅಂತ ಕರಿತೀವಿ, ಓಕೆನಾ. ಸೊ ಇದು ಯಂಗ್ಸ್ ಮಾಡ್ಯುಲಸ್ ಹೆಂಗ್ ಬಂತು, ಇಲ್ಲಿ ನೋಡ್ಕೊಳ್ಳಿ, ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್. ಈ ಪ್ರಪೋರ್ಷನಾಲಿಟಿ ಲಿಮಿಟ್ ಅನ್ನ ತೆಗೆಯೋದಕ್ಕೋಸ್ಕರ ನಾನು ಈಸ್ ಈಕ್ವಲ್ಸ್ ಟು ಸೈನ್ ಹಾಕಿದೆ. ಇದ್ರ ಪಕ್ಕದಲ್ಲಿ ಇ ಅಂತ ತಕೊಂಡೆ. ಈ ಏನಿದು ಒಂದು ಆಲ್ಫಾಬೆಟ್, ಹೌದಾ, ಯಂಗ್ಸ್ ಮಾಡ್ಯುಲಸ್ ಅಂತ ನಾವೇನ್ ಕರೆದ್ವಿ ಅದನ್ನ. ಸೊ ಸಿಗ್ಮಾ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ, ಇಲ್ಲಿ ಸಿಗ್ಮಾ, ಇಲ್ಲಿ ಏನ್ ಬಂತು, ಇಲ್ಲಿ ಸಿಗ್ಮಾ ಅಂತ ಬಂತು. ಸಿಗ್ಮಾ ಈಸ್ ಈಕ್ವಲ್ಸ್ ಟು ಏನಾಯ್ತು, ಇ ಇಂಟು ಇ, ಸ್ಮಾಲ್ ಇ ಆಯ್ತು, ಹೌದಾ. ಇದನ್ನ ಎಪ್ಸಿಲಾನ್ ಅಂತಾನು ಕರಿತೀವಿ. ಅವಾಗ ಏನ್ ಬರುತ್ತೆ, ಇದನ್ನ ನೋಡಿ, ಇ ವ್ಯಾಲ್ಯೂನ ಇಲ್ಲೇ ಇಟ್ಕೊಳ್ಳಿ. ಅವಾಗ ಸಿಗ್ಮಾನ ಲೆಫ್ಟ್ ಸೈಡ್ ಇದೆ, ಇದು ಪ್ರಾಡಕ್ಟ್ ಆಗಿದೆ. ಈಗ ಈ ಸ್ಮಾಲ್ ಏನು ಎಪ್ಸಿಲಾನ್ ಅಥವಾ ಇ ಅಂತ ಏನ್ ಕರಿತೀವಿ ಅದನ್ನ ನಾನು ಇಲ್ಲಿ ಡಿವೈಡ್ ಮಾಡಿದಾಗ ಏನ್ ಬಂತು, ಈಸ್ ಈಕ್ವಲ್ಸ್ ಟು ಏನ್ ಉಳಿತು, ಇದು ಹೋಗುತ್ತೆ, ಇ ಅನ್ನೋದು ಮಾತ್ರ ಉಳಿತು. ಸೊ ಇದನ್ನ ರೀಅರೇಂಜ್ಮೆಂಟ್ ಮಾಡಬಾರ್ದಾಗ ಕ್ಯಾಪಿಟಲ್ ಇ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ ಸ್ಟ್ರೇನ್ ಅಂತ ಕರಿತೀವಿ. ಸಿಗ್ಮಾ ಅಂತ ಹೇಳಿದ್ರೆ ಸ್ಟ್ರೆಸ್, ಇ ಅಂತ ಹೇಳಿದ್ರೆ ಸ್ಟ್ರೇನು. ಇದನ್ನ ಈಸ್ ಈಕ್ವಲ್ಸ್ ಟು ಮಾಡಿದಾಗ ಇದು ಎರಡರ ರೇಷಿಯೋ ಅನ್ನ ತಗೊಂಡಾಗ ಏನ್ ಬರುತ್ತೆ, ಇ ಅಥವಾ ಇದನ್ನ ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತ ಕರಿತೀವಿ. ಸರಿನಾ? ಇಷ್ಟಾದ್ಮೇಲೆ ನೋಡಿ, ನೆಕ್ಸ್ಟ್ ಬರುತ್ತೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ತಗೊಳ್ಳೋಣ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತಾನು ಕರಿತೀವಿ ಅಥವಾ ಅದನ್ನ ಶೇರ್ ಮಾಡ್ಯುಲಸ್ ಅಂತಾನು ಕರಿತೀವಿ. ಸೊ ನೋಡ್ಕೋಬಹುದು ನೀವು, ಇಲ್ಲಿ ನೋಡಿ ಶೇರ್ ಮಾಡ್ಯುಲಸ್ ಅಂತ ಇದೆ ಅಥವಾ ಇದನ್ನ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ತಗೊಂತೀವಿ. ಇಲ್ಲಿ ನೋಡ್ಕೋಬಹುದು, ಶೇರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಿಮಗೆ, ಇಟ್ ಈಸ್ ಒನ್ ಕೈಂಡ್ ಆಫ್ ಸ್ಟ್ರೆಸ್, ಹೌದಾ. ಶೇರ್ ಮಾಡ್ಯುಲಸ್ ಅಂತ ಕರಿತೀವಿ. ಈ ಶೇರ್ ಮಾಡ್ಯುಲಸ್ ಆಫ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್, ಯಾವ ಸ್ಟ್ರೆಸ್, ಶೇರ್ ಸ್ಟ್ರೆಸ್, ಶೇರ್ ಸ್ಟ್ರೇನ್ಗಳು ಬಂದಲ್ಲಿರ್ತದೆ. ಇದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಶೇರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶೇರ್ ಸ್ಟ್ರೇನ್ ಅಂತ ಕರಿತಾನೆ. ಶೇರ್ ಸ್ಟ್ರೆಸ್ ಅಂತ ನಾನು ಏನ್ ತಗೊಂತೀನಿ, ಇದನ್ನ ಟೌ ಅಂತ ತಗೊಂಡೆ. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನ್ ತಗೊಂತ, ನಾನು ಇದನ್ನ ಸಿಂಬಲ್ ಫೈ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ ಪ್ರಪೋರ್ಷನಾಲಿಟಿ ಬಂದಿದೆ, ಇದನ್ನ ತೆಗಿಬೇಕಂತ ಹೇಳಿದ್ರೆ ನಾನು ಏನ್ ಮಾಡ್ಕೊಳ್ತೀನಿ, ಇಲ್ಲೊಂದು ಕಾನ್ಸ್ಟೆಂಟ್ ಅನ್ನ ಇಲ್ಲಿ ಸಿ ಅಂತ ಯೂಸ್ ಮಾಡ್ಕೊತೀನಿ, ಇದನ್ನ ಫೈ ಅಂತ ಇಲ್ಲಿ ಹಾಗೆ ಇಟ್ಕೊಳ್ತೀನಿ. ಇದೇನಿದು ಟೌ ಅಂತ ಹಾಗೆ ಉಳಿತು, ಹೌದಾ. ಸೊ ಈಗ ಏನಾಯ್ತು, ಇದು ಇಲ್ಲಿ ಇಂಟು ಇದೆ, ಹೌದಾ. ಇಲ್ಲಿ ಏನಾಗಿದೆ, ಇದು ಇಂಟು ಇದೆ. ಇದನ್ನ ಇಲ್ಲಿ ತಂದಾಗ ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ. ಸೊ ಟೌ ಡಿವೈಡೆಡ್ ಬೈ 5 ಬರುತ್ತೆ. ಇದೇನಿದು ಶೇರ್ ಸ್ಟ್ರೇನ್ ಅಂತ ಕರೆದ್ವಿ. ಸೊ ಇದೇನ್ ಬಂತು, ಸಿ. ಸೊ ಸಿ ಈಸ್ ಈಕ್ವಲ್ಸ್ ಟು ಶೇರ್ ಸ್ಟ್ರೆಸ್ ಬೈ ಶೇರ್ ಸ್ಟ್ರೇನ್. ಅದನ್ನೇ ಇಲ್ಲಿ ಏನ್ ಬರ್ತಿದ್ದಾನೆ, ಶೇರ್ ಸ್ಟ್ರೆಸ್ ಬೈ ಶೇರ್ ಸ್ಟ್ರೇನ್. ಹಾಗಾದ್ರೆ ಈ ಸಿ ಅನ್ನ ನಾವು ಏನಂತ ಕರಿಬಹುದು, ಇದನ್ನೇ ನಾವು ಶೇರ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಕರಿತೀವಿ. ಹಾಗಾಗಿ ಇದನ್ನ ನೀವು ಎಕ್ಸ್ಪ್ರೆಷನ್ ವೈಸ್, ಈಗ ನೋಡಿ, ಇದನ್ನ ಡಿಫೈನ್ ಮಾಡೋದು, ಶೇರ್ ಮಾಡ್ಯುಲಸ್ ಅನ್ನ ಡಿಫೈನ್ ಮಾಡಿ ಅಂತ ಕೇಳಿದಾಗ ನೀವೇನ್ ಬರೀಬಹುದು, ಇಟ್ ಈಸ್ ದ ರೇಷಿಯೋ ಆಫ್ ಶೇರ್ ಸ್ಟ್ರೆಸ್ ಬೈ ಶೇರ್ ಸ್ಟ್ರೇನ್. ಅದನ್ನ ಏನಂತ ಕರಿತೀವಿ, ಶೇರ್ ಮಾಡ್ಯುಲಸ್ ಅಂತ ಕರಿತೀವಿ. ಈ ಡಿಫಿನೇಷನ್ ಅನ್ನ ಹೇಳಾದ್ಮೇಲೆ ಈ ಎಕ್ಸ್ಪ್ರೆಷನ್ಸ್ ಅನ್ನ ಬರ್ದು ಇದರ ಇನ್ಫಾರ್ಮೇಶನ್ಸ್, ಇದನ್ನ ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕು. ವಾಟ್ ಯು ಮೀನ್ ಬೈ ದಿಸ್ ಸಿಂಬಲ್, ಟೌ ಅಂತ ಕರಿತೀವಿ, ಟಿ
ಎ ಯು ಅಂತ ಕರಿದ್ವಿ, ಇದನ್ನ ಫೈ ಅಂತ ಕರಿತೀವಿ. ಫೈ ಅಂತ ಹೇಳಿದ್ರೆ ಎಫ್ ಐ ಅಂತ ಬರಿಬಹುದು. ಓಕೆನಾ, ಎಫ್ ಐ ಅಂತ ಬರಿಬಹುದು. ಸರಿನಾ? ಹಾಗಾದ್ರೆ ಸಿ ಏನಿದು? ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಅಥವಾ ಇದನ್ನ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎ ಲೆಟರ್ ಜಿ, ಎನ್ ಅಥವಾ ಸಿ ಅಂತ ಕರಿತೀವಿ. ಸರಿನಾ? ಇಷ್ಟಾದ್ಮೇಲೆ ನೋಡ್ಕೊಳ್ಳಿ, ನೆಕ್ಸ್ಟ್ ಬರ್ತಾ ಇದೆ ಬಲ್ಕ್ ಮಾಡ್ಯುಲಸ್ ಅಂತ ಬಂತು. ಈ ನೋಡಿ, ಬಲ್ಕ್ ಮಾಡ್ಯುಲಸ್ ಅಥವಾ ವಾಲ್ಯೂಮೆಟ್ರಿಕ್ ಬಲ್ಕ್ ಮಾಡ್ಯುಲಸ್ ಅಂತ ಕರಿತೀವಿ. ಇದನ್ನ ಏನು ನೋಡ್ಕೋಬಹುದು. ನೋಡಿ, ಬಲ್ಕ್ ಮಾಡ್ಯುಲಸ್ ಇದನ್ನ ಸಿಂಬಲ್ ಏನ್ ತಗೊಂಡಿದೀವಿ? ಕೆ ಅಂತ ತಗೊಂತೀವಿ. ಇದು ಎಲ್ಲಿ ಬರುತ್ತೆ? ಇದನ್ನ ಇಟ್ಸ್ ಎ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ನೆನ್ಪಿಟ್ಕೊಳ್ಳಿ, ಸ್ಟ್ರೇನ್ ಅಂತ ಹೇಳಿದ್ರೆ ಏನಂತ ಹೇಳ್ಕೊಟ್ಟೆ ನಾನು ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್, ಅಥವಾ ಇದನ್ನ ಏನ್ ಬರಿಬಹುದು? ಚೇಂಜ್ ಇನ್ ವಾಲ್ಯೂಮ್ ಬೈ ಒರಿಜಿನಲ್ ವಾಲ್ಯೂಮ್. ನೋಡಿ, ಯಾವುದೇ ಒಂದು ವಾಲ್ಯೂಮಿಗೆ ತಕ್ಕಂತೆ ಅದರಲ್ಲಿ ಏನಾದ್ರೂ ವಾಲ್ಯೂಮ್ ನಲ್ಲಿ ಬದಲಾವಣೆ ಆಗಿದೆಯೋ ಅವಾಗ ಆ ಬದಲಾವಣೆಯಾದಂತಹ ಈ ವಾಲ್ಯೂಮ್ ಏನಿದೆಯೋ ಅದು ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್ ಅನ್ನ ಮಾಡಿದಾಗ ನಮಗೇನ್ ಬರುತ್ತೆ? ಅದರ ಕರೆಸ್ಪಾಂಡಿಂಗ್ ಸ್ಟ್ರೇನ್ ಬರುತ್ತೆ. ಹಾಗಾಗಿ ಇಲ್ಲಿ ವಾಲ್ಯೂಮ್ ನ ಬದಲಾವಣೆಗಳಾಗಿರೋದ್ರಿಂದ ಇದನ್ನ ನಾವು ಏನಂತ ಬರೀಬಹುದು? ಇದು ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದನ್ನ ಬಲ್ಕ್ ಮಾಡ್ಯುಲಸ್ ಅಂದ್ರೆ ಏನು? ಇಟ್ಸ್ ಎ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ಡೈರೆಕ್ಟ್ ಸ್ಟ್ರೆಸ್ ಅಂದ್ರೆ ಏನು? ಸಿಗ್ಮಾ. ಸಿಗ್ಮಾ ಹೇಗೆ ಬಂದಿದೆ? ಡೈರೆಕ್ಟ್ ಸ್ಟ್ರೆಸ್ ಹೇಗೆ ಬಂದಿದೆ? ಸಿಗ್ಮಾ ಹೇಗೆ ಬರುತ್ತೆ? ಇಟ್ ಈಸ್ ನಥಿಂಗ್ ಬಟ್ ಎ ಪಿ ಅಪಾನ್ ಏರಿಯಾ. ಪಿ ಅಥವಾ ಪಿ ಡಿವೈಡೆಡ್ ಬೈ ಅಥವಾ ಎಫ್ ಅಂತಾನು ಕರ್ಕೋಬಹುದು. ಬ್ರಾಕೆಟ್ ಅಲ್ಲಿ ಏನ್ ಬರ್ಕೊಂತೀನಿ ನಾನು? ಇದನ್ನ ಎಫ್ ಇನ್ ನ್ಯೂಟನ್ಸ್, ಎಂ ಏರಿಯಾ ಈಸ್ ಇನ್ ಎಂ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ನಲ್ಲಿ ಇರ್ತದೆ. ಈ ಏನ್ ಸ್ಟ್ರೆಸ್ ಇದೆಯೋ ಅದು ಡಿವೈಡೆಡ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಮಾಡಿದಾಗ ನಮಗೇನ್ ಬರುತ್ತೆ? we will get the value of bulk modulus. ಹಾಗಾದ್ರೆ ಇದನ್ನ ಯಾವ ರೀತಿ ಇದನ್ನ ಡಿಫೈನ್ ಮಾಡ್ತೀರಾ? ಇಟ್ ಇಸ್ ದ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ದ ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ಓಕೆನಾ? ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡ್ಕೋಬಹುದು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಡಿಸೈನಿಂಗ್ ಮಷಿನರೀಸ್, ಡಿಸೈನಿಂಗ್ ಎ ವೆಹಿಕಲ್, ಎನಿಥಿಂಗ್ ಯು ಡಿಸೈನ್. ಸೆಂಟರ್ ಆಫ್ ಗ್ರಾವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಗೆ ಸಂಬಂಧಿಸಿದಂತ ಒಂದು ಕಾನ್ಸೆಪ್ಟ್ ಇದು. ಯಾವುದೇ ಒಂದು ಮಷಿನರೀಸ್ ಇರ್ಬೋದು, ಯಾವುದೇ ಒಂದು ವೆಹಿಕಲ್ಸ್, ಮೂವೇಬಲ್ ವೆಹಿಕಲ್ಸ್ ಇರ್ಬೋದು, ಅದನ್ನ ಡಿಸೈನ್ ಮಾಡುವಾಗ ಸೆಂಟರ್ ಆಫ್ ಗ್ರಾವಿಟಿ CG ಪಾಯಿಂಟ್ ಅನ್ನ ನಾವು ಏನ್ ಲೊಕೇಟ್ ಮಾಡ್ತೀವಿ ಡಿಸೈನ್ ಮಾಡುವಾಗ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ವಸ್ತು, ಸಪೋಸ್ ಇದೊಂದು ಮೊಬೈಲ್ ಇದೆಯೋ, ಇದನ್ನ ನಾನು ಮೊಬೈಲ್ ಅನ್ನ ಈ ರೀತಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ಮೊಬೈಲ್ ನ ವೇಟ್ ಸುಮಾರು ಒಂದು 500 ಗ್ರಾಮ್ ಇರ್ಬೋದು, ಒಂದು ಅರ್ಧ ಕೆಜಿ ಇದೆ ಅಂತ ತಿಳ್ಕೊಳ್ಳಿ. ಇದರ ವೇಟು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಥವಾ ಭೂಮಿಯ ಕೇಂದ್ರ ಭಾಗಕ್ಕೆ ಬೀಳ್ತಾ ಇದೆ. ಈ ವೇಟ್ ಅನ್ನು ಹೊತ್ಕೊಳ್ತಾ ಇರೋರು ಯಾರು? ನಾನಲ್ಲ, ನನ್ನ ಕೈ ಅಲ್ಲ, ಹೊತ್ಕೊಳ್ತಾ ಇರೋದು ಭೂಮಿ. ಅರ್ಥ ಆಯ್ತಾ? ಈ ಭೂಮಿ ಹೊತ್ಕೊಳ್ತಿದೆ ಅಂತ ಹೇಳಿದ್ರೆ ಇದರ ವೇಟು ಈ ತುದಿಯಿಂದ ಬೀಳ್ತಿದ್ಯೋ, ಈ ತುದಿಯಿಂದ ಬೀಳ್ತಿದ್ಯೋ, ಯಾವ ತುದಿಯಿಂದ ಬೀಳ್ತಿದೆ ಅದನ್ನ ನಿರ್ಧಾರ ಮಾಡುವಂಥದ್ದು ಏನಂತ ಕರಿತೀವಿ? ಸೆಂಟರ್ ಆಫ್ ಗ್ರಾವಿಟಿ. ಇಟ್ಸ್ ಎ ಗ್ರಾವಿಟೇಷನಲ್ ಪಾಯಿಂಟ್ ಥ್ರೂ ವಿಚ್ ದ ಲೋಡ್ ಈಸ್ ಆಕ್ಟಿಂಗ್ ಆನ್ ಅರ್ತ್ ಸರ್ಫೇಸ್. ಅರ್ಥ ಆಯ್ತಾ? ಇದು ಥಿಯರಿಟಿಕಲ್ ಪಾರ್ಟ್. ಸೊ ಇದನ್ನ ಈ ರೆಕ್ಟಾಂಗುಲರ್ ಕಾನ್ಸೆಪ್ಟ್ ಇತ್ತು ಅಂತ ಹೇಳಿದ್ರೆ, ನೋಡಿ ಇದು ರೆಕ್ಟಾಂಗುಲರ್ ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಂತೀವಿ. ಇಂಟು ಮಾಡಿದಾಗ ಇಲ್ಲೊಂದು ಮಧ್ಯ ಬಿಂದು ಬರುತ್ತೆ, ಇದರಿಂದ ನೋಟ್ ಮಾಡ್ಕೊಂತೀವಿ. ಎಸ್ಪೆಷಲಿ ಫಾರ್ ಇಟ್ ಇಸ್ ಎ ಪ್ಲೇನ್ ಫಿಗರ್. ನಾವಿಲ್ಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ನ ಏನು ಸೆಂಟರ್ ಆಫ್ ಗ್ರಾವಿಟಿ ಅಂತ ಬಂದಿದ್ಯೋ ಇದನ್ನ ನಾವು ಪ್ಲೇನ್ ಫಿಗರ್ಸ್ ಗೆ ನೋಟ್ ಮಾಡ್ಕೊಳ್ತಿದೀವಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಟ್ ಈಸ್ ನಾಟ್ ರಿಲೇಟೆಡ್ ಟು 3-dimensional ಆಬ್ಜೆಕ್ಟ್ಸ್. ಇಲ್ಲಿ ನಿಮಗೆ ಸ್ಟಡಿ ಪರ್ಪಸ್ ಗೆ 4th ಸೆಮಿಸ್ಟರ್ ಗೆ ಇಟ್ಟಿರೋದು ಸೆಂಟರ್ ಆಫ್ ಗ್ರಾವಿಟಿ ಫಾರ್ ಸಮ್ ಆಫ್ ದ ಪ್ಲೇನ್ ಫಿಗರ್ಸ್ ಅಥವಾ ಸಮ್ ಆಫ್ ದ ಶೇಪ್ಸ್ ಲೈಕ್ ಎಲ್ ಶೇಪ್ ಇರ್ಬೋದು, ಸಿ ಇರ್ಬೋದು, ಅದಾದ್ಮೇಲೆ ಯು ಶೇಪ್ ಇರ್ಬೋದು, ಅಥವಾ ಯಾವುದೇ ಒಂದು ರೆಕ್ಟಾಂಗಲ್ ಇರ್ಬೋದು, ಯಾವುದೇ ಒಂದು ಪ್ಲೇನ್ ಫಿಗರ್ಸ್ ಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಹಾಗಾಗಿ ನೀವು 3D ಆಬ್ಜೆಕ್ಟ್ ಅನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಪ್ಲೇನ್ ಫಿಗರ್ಸ್ ಅಂತ ಅದನ್ನ ತಗೋಬೇಕಾಗತ್ತೆ. ಇಲ್ಲಿ ನೋಡ್ಕೊಳ್ಳಿ ನೀವು, ನಾ ಇಲ್ಲಿ ಹೈಲೈಟರ್ ಅಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಈಸ್ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಪಾರ್ಟಿಕಲ್ acts vertically downward and is weight of the body ಅಂತ ಕರೀತಾನೆ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಮೇಲೆ ಏನಾಗ್ತಾ ಇದೆ? ಅದರ ವೇಟ್ ಬೀಳ್ತಾ ಇದೆ ಅಂತ ಕರಿತೀವಿ. ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಫರೆಂಟ್ ಪಾರ್ಟಿಕಲ್ಸ್ ಆಫ್ ಎ ಬಾಡಿ and the center of earth is same, therefore these forces may be taken according to the plane lines ಅಂತ ಕರೀತಾನೆ. ಏನಿದು? ಭೂಮಿಯ ಮೇಲೆ ಏನ್ ಬೀಳ್ತಿದೆ? ಭೂಮಿಯ ಮೇಲೆ ವಸ್ತುವಿನ ಒತ್ತಡ ಅಥವಾ ಫೋರ್ಸ್ ಬೀಳ್ತಾ ಇದೆ. ಹಾಗಾಗಿ ಸೆಂಟರ್ ಆಫ್ ಗ್ರಾವಿಟಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ತುಂಬಾ ಅತ್ಯಮೂಲ್ಯ. ಸೆಂಟರ್ ಆಫ್ ಗ್ರಾವಿಟಿ ಫಾರ್ 3-dimensional ಆಬ್ಜೆಕ್ಟ್ ಅಂತ ಕರಿತೀವಿ. ಬಟ್ ಇಲ್ಲಿ ನಮಗೆ ಫಾರ್ ಅ ಸ್ಟಡಿ ಪರ್ಪಸ್
ಎಸ್ಪೆಷಲಿ ಫಾರ್ ಪಾಲಿಟೆಕ್ನಿಕ್ ಸಬ್ಜೆಕ್ಟ್ಸ್ ಏನಂತ ಕರಿತೀವಿ ಅದನ್ನ ನಾವು CG ಅಂತ ಕರೆಯೋದಿಲ್ಲ, ಇದನ್ನ ಏನಂತ ಕರಿತೀವಿ ಸೆಂಟ್ರಾಯ್ಡ್ ಅಂತ ತಗೊಂತೀವಿ. ನೋಡಿ ಸೆಂಟ್ರಾಯ್ಡ್ ಆಫ್ ಪ್ಲೇನ್ ಫಿಗರ್ಸ್ ಅಂತ ಹೇಳಿದ ಯಾವ್ಯಾವ್ದಿದೆ, ಟ್ರಯಾಂಗಲ್ ಇರ್ಬೋದು, ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಬಹುಭುಜಾಕೃತಿ, ಮೇ ಬಿ ಸ್ಕ್ವೇರ್, ರೆಕ್ಟಾಂಗಲ್ ಯಾವ್ದು ಇರ್ಬೋದು, ಅದಾದ್ಮೇಲೆ ಸರ್ಕಲ್ ಇರ್ಬೋದು, ಯಾವುದೇ ಒಂದು ಅದರಿಂದ ಅದರ ಬಿಂದು ಯಾವುದು ಸೆಂಟರ್ ಆಫ್ ಅನ್ನುವಂತ ಏನ್ ಬಿಂದು ಇದೆಯೋ ಅದು ಎಲ್ಲಿ ಬೀಳ್ತಾ ಇದೆ ಅದನ್ನ ಲೊಕೇಟ್ ಮಾಡುವಂತದ್ದು ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ನೋಡಿ ಈ ಸೆಂಟ್ರಾಯ್ಡ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಮೆಥಡ್ಸ್ ಆಫ್ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರೀತಾನೆ. ಬೈ ಜೊಮೆಟ್ರಿಕಲ್ ಕನ್ಸಿಡರೇಷನ್ಸ್ ಇಂದನೂ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬೈ ಮೊಮೆಂಟ್ಸ್ ಇಂದ ಮಾಡ್ಬೋದು, ಅದು ಬಿಟ್ರೆ ಬೈ ಗ್ರಾಫಿಕಲಿನೂ ನಾವೇನ್ ಮಾಡ್ಬೋದು ಸೆಂಟ್ರಾಯ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಮತ್ತು ಈ ವೀಕ್ ನಲ್ಲಿ ನಾವು ಸೆಂಟ್ರಾಯ್ಡ್ ಆಫ್ ಸಮ್ ಆಫ್ ದ ಪ್ಲೇನ್ ಫಿಗರ್ಸ್ ಲೈಕ್ ಎಲ್ ಶೇಪ್ ಇರ್ಬೋದು, ಸಿ ಚಾನಲ್ಸ್ ಅಥವಾ ಸಿ ಶೇಪ್ ಇರ್ಬೋದು, ಅಥವಾ ಮತ್ತೆ ಯಾವ್ದಿದೆ ಐ ಬೀಮ್ ಇರ್ಬೋದು, ಐ ಶೇಪ್ ಇರ್ಬೋದು, ಇದರ ಕ್ಯಾಲ್ಕುಲೇಷನ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದಾವೆ. ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನ ವಿತ್ ವಿಡಿಯೋ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಸೆಂಟ್ರಾಯ್ಡ್ ಅಥವಾ ಸೆಂಟರ್ ಆಫ್ ಗ್ರಾವಿಟಿಗೆ ಸಂಬಂಧಪಟ್ಟಂತ ಮಾಹಿತಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನ ನೀವು ನೋಡ್ಕೋಬಹುದು. ಸೆಂಟರ್ ಆಫ್ ಗ್ರಾವಿಟಿ ಆಫ್ ಜೊಮೆಟ್ರಿಕಲ್ ಕನ್ಸಿಡರೇಷನ್ಸ್ ಅಂತ ಕರೀತಾನೆ. ಇಲ್ಲಿ ನೋಡ್ಕೊಳ್ಳಿ, ಇದೊಂದು ಕ್ಲಿಯರ್ ಎಕ್ಸಾಂಪಲ್ ಇದೆ. ಇದೊಂದು ರೆಕ್ಟಾಂಗಲ್ ತಗೊಂಡಿದ್ದೀನಿ, ಹೌದಾ? ABCD ಅನ್ನುವಂತ ಒಂದು ರೆಕ್ಟಾಂಗಲ್ ಇದೆ. ಇದರ ಸೆಂಟ್ರಾಯ್ಡ್ G ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಏನಿದೆ ಇದು G ಅಂತ ತಗೊಂಡಿದ್ದಾನೆ ಪಾಯಿಂಟ್ ಅನ್ನು. ಇದೇನಿದು CG ಪಾಯಿಂಟ್ ಅಂತ ಕರಿತೀವಿ, ಸೆಂಟ್ರಾಯ್ಡ್ ಪಾಯಿಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರ ಹೈಟ್ H ಇದೆ, ಲೆಂತ್ ಟೋಟಲ್ L ಇದೆ. ಇದನ್ನ ಹೇಗೆ ಇಂಟು ಮಾಡ್ಕೊಳ್ಳೋದು, ಈ ಮೂಲೆಯಿಂದ ಈ ಮೂಲೆಗೆ ಇಂಟು ಮಾರ್ಕ್ ಅನ್ನು ಹೊಡ್ಕೊಬಿಟ್ರೆ ಮಧ್ಯದಲ್ಲಿ ಏನ್ ಬಿಂದು ಬರ್ತದೆ ಅದು CG ಪಾಯಿಂಟ್ ಆಗಿರುತ್ತೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಲ್ಲಿಂದ ನೋಡಿ ಇಲ್ಲಿಗೆ ಅರ್ಧ ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ, H ನಲ್ಲಿ ಅರ್ಧ ಮತ್ತು L ನಲ್ಲಿ ಅರ್ಧ ಮಾಡಿದಾಗ ಫಾರ್ ರೆಕ್ಟಾಂಗಲ್ ಬಂದಿದೆ. ಅದೇ ರೀತಿ ನೋಡಿ ಇದು ಟ್ರಯಾಂಗಲ್ ಶೇಪಿಗೆ ಬಂದಿರುವಂತದ್ದು. ಅದೇ ರೀತಿ ನೀವು ನೋಡ್ಕೋಬಹುದು ಟ್ರಪೇಜಿಯಂ ಅಂತ ಕರಿತೀವಿ. ಇದೊಂದು ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ. ಟ್ರಪೇಜಿಯಂ ಇಲ್ಲಿ ಲೆಂತ್, ಈ ಎರಡು ಲೆಂತ್ಗಳು ಏನಿದಾವೆ ಸೈಜ್ ಅಪೋಸಿಟ್ ಇದೆ, ಬಟ್ ಚೇಂಜಸ್ ಇನ್ ದ ಲೆಂತ್. ಇದನ್ನ ಸೆಮಿ ಸರ್ಕಲ್, ಇದ್ರದ್ದು ನೋಡಿ G ಪಾಯಿಂಟ್ ಅನ್ನ ಯಾವ ರೀತಿ ಮಾಡೋದಿದೆ. ಸೊ ಇದು ಏನು ಸರ್ಕ್ಯುಲರ್ ಸೆಕ್ಟರ್ ಅಂತ ಕರಿತೀವಿ. ಸೆಕ್ಟರ್ ಮತ್ತು ಸೆಗ್ಮೆಂಟ್ ಗೆ ವ್ಯತ್ಯಾಸ ಇದೆ. ಇದು ಏನು ಸೆಕ್ಟರ್ ಅಂತ ಕರಿತೀವಿ, ಒಂದು ಸರ್ಕಲ್ ನ ಒಂದು ಭಾಗ. ಇದರ G ಪಾಯಿಂಟ್ ಅಥವಾ ಏನು ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್ CG ಪಾಯಿಂಟ್ ಅನ್ನ ಏನ್ ನೋಟ್ ಮಾಡ್ಕೊಳ್ಳೋದು, ಇದೇನಿದೆ ಹೆಮಿಸ್ಪಿಯರ್ ಅಂದ್ರೆ ಅರ್ಧಗೋಳ. ಅರ್ಧಗೋಳದಲ್ಲಿ CG ಪಾಯಿಂಟ್ ಅನ್ನು ಯಾವ ರೀತಿ ನೋಟ್ ಮಾಡ್ಕೊಳ್ಳೋದು ಅಂತ ಇದೆ. ಇದೇನಿದು ರೈಟ್ ಸರ್ಕ್ಯುಲರ್ ಸಾಲಿಡ್ ಕೋನ್ ಅಂತ ಇದೆ. ಇದು ಒಂದು ಕೋನ್ ನ G ಪಾಯಿಂಟ್ ಅನ್ನ CG ಪಾಯಿಂಟ್ ಅನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೊಟ್ಟಿದ್ದಾನೆ. ಇದೊಂದು ಸ್ಪಿಯರ್, ಇದರದ್ದು ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ಸೆಂಟರ್ ಆಫ್ ಗ್ರಾವಿಟಿಗೆ ಸಂಬಂಧಪಟ್ಟಂತ ಮಾಹಿತಿ. ಇದಾದ್ಮೇಲೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಇದೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳಿದ ಕೂಡಲೇ ನೀವು ತೀರಾ ತಲೆ ಕೆಡಿಸ್ಕೊಳ್ಳುವಂತದಿಲ್ಲ. ಇದು ಮೊಮೆಂಟ್ ಆಫ್ ಇನರ್ಷಿಯಾ ಆಕ್ಚುಲಿ ಇದು ಬರುವಂತದ್ದು ರೊಟೇಟಿಂಗ್ ಮೆಂಬರ್ಸ್ ಗಳಿಗೆ ಬರ್ತದೆ. ಸೊ ನಾನು ಹೇಳಿದೆ ಸೆಂಟರ್ ಆಫ್ ಗ್ರಾವಿಟಿ ಅಥವಾ ಸೆಂಟರ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು ಫಾರ್ ಸ್ಟಡಿ ಪರ್ಪಸ್ ಓನ್ಲಿ ಫಾರ್ ಪ್ಲೇನ್ ಫಿಗರ್ಸ್. 3 ಡೈಮೆನ್ಷನಲ್ ಆಬ್ಜೆಕ್ಟ್ ಗೆ CG ಅನ್ನ ನಾವು ಮಾಡೋದನ್ನ ಮಾಡ್ತಾ ಇಲ್ಲ. ಇಲ್ಲಿ ಹೇಗೆ ಮಾಡೋದಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಅಥವಾ ಇದನ್ನ ನೀವು ಕಲಿತಾ ಇಲ್ಲ. ಅದೇ ರೀತಿ ಮೊಮೆಂಟ್ ಆಫ್ ಇನರ್ಷಿಯಾ ಬಂದಾಗ ಇಟ್ ಈಸ್ ಓನ್ಲಿ ಫಾರ್ ಎ ಪ್ಲೇನ್ ಫಿಗರ್ಸ್ ಅಂತ ಹೇಳ್ತಿದ್ದಾರೆ ನಿಮ್ ಸಿಲೆಬಸ್ ನಲ್ಲಿ. ಓನ್ಲಿ ಫಾರ್ ಎ ಪ್ಲೇನ್ ಫಿಗರ್ಸ್ ಮಾಡ್ಕೋಬೇಕು. ಇದನ್ನ ಬ್ರೀಫ್ ಆಫ್ ಕೊಟ್ಟಿದ್ದಾನೆ ನೋಡಿ. ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನ ನಾವು ಅದನ್ನ MI ಅಥವಾ ಅದನ್ನ I ಅಂತ ಸಿಂಬಲ್ ಅಲ್ಲಿ ಕರಿತಾ ಇದೀವಿ. ಸೊ ಇದನ್ನ ಏನಂತ ಕರಿಬಹುದು, ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಎ ಮೊಮೆಂಟ್ ಆಫ್ ಫೋರ್ಸ್, ಮೊಮೆಂಟ್ ಆಫ್ ಫೋರ್ಸ್ ಆರ್ ಸೆಕೆಂಡ್ ಮೊಮೆಂಟ್ ಆಫ್ ಫೋರ್ಸ್ ಅಂತ ಕರಿತೀವಿ. ಮೊಮೆಂಟ್ ಆಫ್ ಫೋರ್ಸ್ ಅಂತ ಕರಿತಾನೆ. ಇದೊಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಮೊಮೆಂಟ್ ಆಫ್ ಫೋರ್ಸ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಬೀಮ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಲೋಡ್ ಬೀಳ್ತಾ ಇದೆ. ಓಕೆನಾ? ಇಲ್ಲೊಂದು ಪಾಯಿಂಟ್ ಲೋಡ್ ಬೀಳ್ತಾ ಇದೆ ಎಟ್ ಎ ಡಿಸ್ಟೆನ್ಸ್ ಆಫ್ L ಅಂತ ತಗೊಳ್ತಾ ಇದ್ದೀನಿ, ಸ್ಮಾಲ್ L. ಹಾಗಾದ್ರೆ ಮೊಮೆಂಟ್ ಆಫ್ ಫೋರ್ಸ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್ O ಅಂತ ನೋಡಿದ್ರೆ ಮೊಮೆಂಟ್ ಆಫ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಗೊತ್ತಿದ್ಯಾ? ಈಸ್ ಈಕ್ವಲ್ಸ್ ಟು ದಿಸ್ ಲೋಡ್ P ಇಂಟು ಡಿಸ್ಟೆನ್ಸ್ ಅಂತ ಕರಿತೀವಿ. ಇದು ಒಂದು ಮೊಮೆಂಟ್ ಅಂದ್ರೆ ಏನು, ಯಾವುದೇ ಒಂದು ಇಲ್ಲಿ ನೋಡಿ ಇದೊಂದು ಬೀಮ್ ತಗೊಂಡೆ ಅಂತ ಹೇಳಿದ್ರೆ ಇಲ್ಲಿ ಫೋರ್ಸ್ ಬೀಳ್ತಾ ಇದೆ. ಫೋರ್ಸ್ ಹಾಕಿದಾಗ ಇದೇನಾಯ್ತು, ಬೀಮ್ ವಿಲ್ ಟೆಂಡ್ ಟು ಮೂವ್ ಡೌನ್. ಹೌದಾ? ಈ ಮೊಮೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಆಕ್ಟ್ ಆಗಿರುವಂತ ಫೋರ್ಸ್ ಅಲಾಂಗ್ ವಿತ್ ದ ಡಿಸ್ಟೆನ್ಸ್, ಅದನ್ನ ಏನಂತ ಕರಿತೀವಿ ನಾವು, ಮೊಮೆಂಟ್ ಆಫ್ ಫೋರ್ಸ್ ಅಂತ ಕರಿತೀವಿ. ಈ ಮೊಮೆಂಟ್ ಆಫ್ ಫೋರ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ದಟ್ ನೋಡಿ, ಇದು ಮೊಮೆಂಟ್ P ಇಂಟು X, ಅದರ ಜೊತೆಗೆ ವಿತ್ ರೆಸ್ಪೆಕ್ಟ್ ಟು ದಟ್ ಮೊಮೆಂಟ್ ಆಫ್ ಫೋರ್ಸ್, ಅದಕ್ಕೆ ಮತ್ತು ಮೊಮೆಂಟ್ ಅನ್ನ ಕಂಡು ಹಿಡಿದ್ವಿ ಅಂದ್ರೆ ಆ ಮೊಮೆಂಟ್ ಆಫ್ ಫೋರ್ಸ್ಗೆ ಮತ್ತು ಮೊಮೆಂಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ವಿತ್ ದ ಡಿಸ್ಟೆನ್ಸ್ ಅಗೇನ್, ಅದನ್ನ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಸೆಕೆಂಡ್ ಮೊಮೆಂಟ್ ಆಫ್ ಫೋರ್ಸ್ ಬರ್ತದೆ. ನೋಡಿ, ಸೆಕೆಂಡ್ ಮೊಮೆಂಟ್ ಆಫ್ ಫೋರ್ಸ್ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಮೊಮೆಂಟ್ ಆಫ್ ಫೋರ್ಸ್ ಅಥವಾ
ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚು ಡೀಪ್ ಆಗಿ ಡೀಟೇಲ್ಸ್ ಅನ್ನ ನೀವು ಮುಂದಿನ ದಿವಸಗಳಲ್ಲಿ ಕಲ್ತ್ಕೋಬಹುದು. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅಗೇನ್ ಪ್ಲೇನ್ ಫಿಗರ್ಸ್ ಲೈಕ್ ಎಲ್ ಶೇಪ್ ಇರ್ಬೋದು, ಅಥವಾ ಸಿ ಇರ್ಬೋದು, ಅಥವಾ ಐ ಇರ್ಬೋದು. ಈ ತರ ಪ್ಲೇನ್ ಫಿಗರ್ಸ್ ಗಳಿಗೆ ಮೊಮೆಂಟ್ ಆಫ್ ಇನರ್ಷಿಯಾನ ನೀವು ಪ್ರಾಬ್ಲಮೆಟಿಕಲಿ ಹೆಂಗ್ ಕಲಿತೀರಾ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ನಾನು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. ಅದನ್ನ ನೀವು ನೋಡಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿದೆ. ನೆಕ್ಸ್ಟ್ ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನ್ ಫಿಗರ್ ಅಂತ ಹೇಳ್ತಿದ್ದಾನೆ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನ್ ಫಿಗರ್ ಮಾಡುವಾಗ ನೋಡಿ, ಯಾವ್ದೋ ಒಂದು ಇಲ್ಲಿ ನೋಡಿ ಒಂದು ಆಬ್ಜೆಕ್ಟ್ ಇದೆ. ಏನ್ ಆಬ್ಜೆಕ್ಟ್ ಇದು? ಎಲ್ ಶೇಪ್ ನ ಒಂದು ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಈ ಎಲ್ ಶೇಪ್ ನ ಆಬ್ಜೆಕ್ಟ್ ಅನ್ನ ನಾನು 2 ಪೀಸ್ ಮಾಡ್ಕೊಳ್ತೀನಿ. ಇದನ್ನ ಆಬ್ಜೆಕ್ಟ್ 1 ಅಂತ ತಿಳ್ಕೊಳ್ತೀನಿ, ಇದನ್ನ ಆಬ್ಜೆಕ್ಟ್ 2 ಅಂತ ತಿಳ್ಕೊಂಡ್ರೆ ಇದರ ಏರಿಯಾ A1 ಆಯ್ತು, ಇದರ ಏರಿಯಾ ಎರಡನೇ ಆಬ್ಜೆಕ್ಟ್ ನ ಏರಿಯಾ A2 ಆಯ್ತು. ಅಕಸ್ಮಾತ್ A3 ಇದ್ರೆ ಅಡ್ಡಿಲ್ಲ, ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡ್ಬೋದು. ಅವಾಗ ಏನಾಗುತ್ತೆ, ಮೊಮೆಂಟ್ ಆಫ್ ಇನರ್ಷಿಯಾ ಐ ಅನ್ನ ಫೈಂಡ್ ಔಟ್ ಮಾಡುವಾಗ ಈ ಏರಿಯಾ ಇದೆ ಅಲ್ವಾ, ಮೊದಲ ಆಬ್ಜೆಕ್ಟ್ ನ ಏರಿಯಾ ಇಂಟು ಆರ್ ಅಂತ ಕರೀತಾನೆ. ಆರ್ ಅಂದ್ರೆ ಏನ್ ಗೊತ್ತಿದ್ಯಾ? ಇಲ್ಲಿ ಒಂದು ರೆಫರೆನ್ಸ್ ಆಕ್ಸಿಸ್ ಅನ್ನ ತಗೋಬೇಕು. ರೆಫರೆನ್ಸ್ ಆಕ್ಸಿಸ್ ಇಲ್ಲಿನಾದ್ರೂ ಇರ್ಬೋದು, ಎಲ್ಲಿನಾದ್ರೂ ಇರ್ಬೋದು. ಇಲ್ಲೊಂದು ರೆಫರೆನ್ಸ್ ಆಕ್ಸಿಸ್ ಇರ್ಬೋದು. ಇದರ CG ಪಾಯಿಂಟ್ ಇದೆ ಹೌದಾ, ಅಲ್ಲಿಂದ ಇದಕ್ಕೆ ಇರುವಂತಹ ದೂರ ಏನಿದು? ಈ CG ಪಾಯಿಂಟ್ ನ, ಈ ಪ್ಲೇನ್ ಫಿಗರ್ ನ CG ಪಾಯಿಂಟ್ ಇಲ್ಲಿ ಇದೆಯಾ, ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್. ಇಲ್ಲಿಂದ ಈ ರೆಫರೆನ್ಸ್ ಆಕ್ಸಿಸ್ ಗೆ ಇರುವಂತಹ ದೂರವನ್ನ ಆರ್ ಅಂತ ತಗೊಂತೀವಿ, ಅದರ ಸ್ಕ್ವೇರ್ ಮಾಡ್ತೀವಿ, ಅದರ ವರ್ಗ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಪ್ಲೇನ್ ಫಿಗರ್ ಇದೆ. ಇದರ ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಇರುವಂತಹ ದೂರನ್ನ ನಾವೇನ್ ತಗೊಂತೀವಿ? R2 ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಇದರ ಏರಿಯಾ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲೈಡ್ ಬೈ ಅಥವಾ ಗುಣಾಕಾರ ಈ ರೇಡಿಯಸ್ ನ ವರ್ಗ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ? ಐ ಬರುತ್ತೆ, ಮೊಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ನೋಡಿ, ಇದು ಎರಡೇ ಪ್ಲೇನ್ ಫಿಗರ್ಸ್ ಇರುವಂತ ಎಲ್ ಶೇಪ್ ಅಂತ ತಗೊಂಡಿದ್ದೀನಿ. ಅದೇ ನೀವು ಸಿ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ನೋಡಿ, ಸಿ ಚಾನಲ್ ತಗೊಂಡ್ವಿ ಅಂತ ಹೇಳಿದ್ರೆ 3 ಆಬ್ಜೆಕ್ಟ್ಗಳು ಬರ್ತದೆ. ಇದೊಂದು ಆಬ್ಜೆಕ್ಟ್, ಇಲ್ಲಿ ನೋಡಿ, ಇಲ್ಲೊಂದು 1 ಬಂತು, ಇಲ್ಲೊಂದು 2 ಬಂತು, ಇಲ್ಲೊಂದು 3 ಬಂತು. ಈ ತರ ಬರ್ತಾ ಹೋಗ್ತದೆ. ಅದೇ ರೀತಿ ನೀವು ಐ ಬೀಮ್ ಅಂತ ತಗೊಂಡಿವಿ ಅಂತ ಹೇಳಿದ್ರೆ ಐ ಬೀಮ್ ಅಂತ ಕರಿತೀವಿ. ಐ ಬೀಮ್ ಅಂತ ತಗೊಂಡಾಗ ನೋಡಿ, ಇಲ್ಲೂ ಬರುತ್ತೆ, ಇದು 1, ಇದು 2, ಅದೇ ರೀತಿ ಇದು 3 ಬರ್ತವೆ. ಸರಿನಾ? ಈ ತರ ಬೇರೆ ಬೇರೆ ಪ್ಲೇನ್ ಫಿಗರ್ಸ್ ಗಳನ್ನ ನಾವು ಸಪರೇಟ್ ಆಗಿ ಪೀಸ್ ಮಾಡ್ಕೊಂಡಾಗ ಅದರ ಏರಿಯಾಗಳನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ನೋಡಿ ಕರೆಸ್ಪಾಂಡಿಂಗ್ ಡಿಸ್ಟೆನ್ಸ್ ಆಫ್ ದ ಎಲಿಮೆಂಟ್ಸ್ ಫ್ರಮ್ ದ ಲೈನ್ ಅಬೌಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ರಿಕ್ವೈರ್ಡ್. ಅದಕ್ಕೆ R1 R2 R3 ಅದನ್ನ ಸ್ಕ್ವೇರ್ ಮಾಡಿ ಅದನ್ನ ಕೂಡಿಸಿದಾಗ ಪ್ಲಸ್ ಮಾಡಿದಾಗ ಏನ್ ಬರುತ್ತೆ? ಮೊಮೆಂಟ್ ಆಫ್ ಇನರ್ಷಿಯಾ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಕೋಬಹುದು ನೀವು ಯೂನಿಟ್ಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ. ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಏರಿಯಾನ ಯೂನಿಟ್ ಏನು? ಮೀಟರ್ ಸ್ಕ್ವೇರ್, ಹೌದಾ? ಮೀಟರ್ ಸ್ಕ್ವೇರ್, ಹೌದಾ? ಅದಾದ್ಮೇಲೆ ರೇಡಿಯಸ್ ನ ಯೂನಿಟ್ ಏನು? ಮೀಟರ್ ಅಂತ ತಕೊಂಡ್ರೆ ಅದರ ಸ್ಕ್ವೇರ್. ಸೊ ಏರಿಯಾನ ಯೂನಿಟ್ ಮೀಟರ್ ಸ್ಕ್ವೇರ್, ಅದೇ ರೀತಿ ಏರಿಯಾನ ಯೂನಿಟ್ ಮೀಟರ್ ಸ್ಕ್ವೇರ್, ರೇಡಿಯಸ್ ಸ್ಕ್ವೇರ್ ನ ಯೂನಿಟ್ ಮೀಟರ್ ಸ್ಕ್ವೇರ್. ಸೊ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ? ಇದು ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಸ್ಕ್ವೇರ್ ಮಾಡಿದಾಗ ಮೀಟರ್ ರೆಸ್ಟ್ 4 ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಯೂನಿಟ್ಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಯ್ತು? ಮೀಟರ್ ರೆಸ್ಟ್ 4. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಮೊಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ ಇದಾಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ನೋಡೋಣ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೆಥಡ್ಸ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ. ಹಾಗಾದ್ರೆ ಮೊಮೆಂಟ್ ಆಫ್ ಇನರ್ಷಿಯನ್ನ ಕಂಡು ಹಿಡಿಯುವಂತಹ ಮೆಥಡ್ಸ್ ಗಳು ಯಾವುದು ಅಂತ ನೋಡಿದ್ರೆ 2 ಮೆಥಡ್ ಕೊಟ್ಟಿದ್ದಾರೆ. ಒಂದು ಬೈ ರೂಟ್ಸ್ ರೂಲ್, ಇನ್ನೊಂದು ಇಂಟಿಗ್ರೇಷನ್ ಮೆಥಡ್ ಅಲ್ಲಿ ಮಾಡಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ವೀಕ್ 1ರ ಎರಡನೆಯ ಏನು ಲೆಕ್ಚರ್ ಇದೆ, ಎರಡನೆಯ ಥಿಯರಿ ಪಾರ್ಟ್ ಏನಿದೆ ಅದರ ಬಗ್ಗೆ ನಾನು ಇವತ್ತೇನು ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ಸರಿಯಾಗಿ ನೋಡಿಕೊಂಡು ಇಂಟರ್ನಲ್ಸ್ ಗಳಿಗೆ ಸರಿಯಾಗಿ ಪ್ರಿಪರೇಷನ್ ಮಾಡಿ. ಈ ಏನು ಸ್ಲೈಡ್ಸ್ ಗಳನ್ನ ನಾನು ಹಾಕಿದ್ದೀನಿ ಅದನ್ನ ನೋಟ್ಸ್ ಮಾಡಿಕೊಂಡು ಸರಿಯಾಗಿ ನೀವು ಟೆಸ್ಟ್ ಗಳಿಗೆ ಪ್ರಿಪರೇಷನ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಯರ್ ಬೈ ಪಾಲಿಟೆಕ್ನಿಕ್ ನ ಏನು ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ ಅವರಿಗೆಲ್ಲ ಅದನ್ನ ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ನನ್ನ ಈ ವಿಡಿಯೋ ಚಾನಲ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.